ಇವತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟು 6 ಗಂಟೆಗೆ ರೆಡಿಯಾಗಿ ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡು ಕೆಲ್ಸಕ್ಕೆ ಹೊರಟೆ. 2 ಹೊತ್ತು ಕೆಲಸ ಇರೋದ್ರಿಂದ ಬ್ಯಾಗ್ ಫುಲ್ ಮಾಡಿಕೊಂಡು ಕೆಲ್ಸಕ್ಕೆ ಹೊರಟು ಇಲ್ಲಿ ನಮ್ಮ ಏರಿಯಾದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೆ ಕೈ ಮುಕ್ಕೊಂಡು ಅಲ್ಲಿಂದ ಸೀದಾ ಗಾಡಿ ರೆಡಿಯಾಗಿತ್ತು. ಜನ ಎಲ್ಲ ಬಂದಿದ್ದರು, ಆದರೂ ಇನ್ನೂ ಸ್ವಲ್ಪ ಜನ ಬರಬೇಕಿತ್ತು. ಸೈಡಿಗೆ ಬಗ್ಗೆ ನೋಡಿದ್ರೆ ನನ್ನ ಫ್ರೆಂಡ್ ಬಂದಿದ್ದ ಅಂದ. ಆಮೇಲೆ ರೀಲ್ಸ್ ನೋಡ್ಕೊ ಕೂತಿದ್ದ. ಅಷ್ಟೊತ್ತಿಗೆ ತೋಟಕ್ಕೆ ಹೋದ್ವಿ. ಅಲ್ಲಿಂದ ನಡ್ಕೊಂಡೋಗಿ ಮರ ಹತ್ತೋರು ಬೇಗ ಕಡೀಲಿ ಅಂತ ಕಾಯ್ತಾ ಇದ್ವಿ. ಇವ್ರ ಹೆಸರು ಪದ್ಮಣ್ಣ ಅಂತ. ತುಂಬ ರೇಗಿಸ್ತೀನಿ ಇವ್ರನ್ನ, ತುಂಬ ಗೋಳೈಕೋತೀನಿ. ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡಿದ್ವಿ. ಇವನು ಬೇರೆ ಪೋಸ್ ಕೊಡ್ತಾ ಇದ್ದ. ಇವನ ಹೆಸರು ಅಜಿತ್ ಅಂತ, ನಮ್ಮ ಬ್ಯಾಚ್ ಪೈಲಟ್. ಇವನು ಕೆಲಸ ಮಾಡಿಬಿಟ್ಟು ಫುಲ್ಲು ಸುಸ್ತಾಗಿ ಸುಮ್ಮನೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ, ಒಂದು 2 ನಿಮಿಷ. ಇದ್ರ ಹೆಸರು ನೀರಾರ್ತಿ ಅಂತ. ಹಾರಿ ಕಟ್ತಾ ಈ ಸೊಪ್ಪು ತುಂಬಾ ಹಿಂಸೆ ಆಗುತ್ತೆ. ಹಂಗೆ ಒಂಚೂರು ಮುಖಗಳನ್ನ ನೋಡ್ಕೊಂಡು ಪೋಸ್ ಕೊಡ್ಕೊಂಡು ಅಲ್ಲಿ ಮಧ್ಯಾಹ್ನ ಮೇಲೆ ಓಟಿ ಕೆಲ್ಸಕ್ಕಂತ ಹೊರಟ್ವಿ. ನಾನು ನಮ್ಮ ಹುಡುಗ ಮಾತಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ. ಇದೇ ಕತ್ತಿಲಿ ನಾನು ಕೆಲಸ ಮಾಡೋದು. ಇನ್ನೊಂದು ಕತ್ತಿ ಇದೆ, ಅದು ಮನೇಲಿದೆ, ಅದನ್ನು ತರಲ್ಲ. ಬೇಲಿ ಸೈಡಿಗೆಲ್ಲ ಹೋಗ್ತಾ ಇದ್ದ. ಬಾರಪ್ಪ ಮಧ್ಯ ರೋಡಲ್ಲಿ ಹೋಗು ಅಂತ ಅವನ್ನ ಕರ್ಕೊಂಡು ಅಲ್ಲಿಂದ ಹೊರಟು ಸೀದಾ ತೋಟದ ಹತ್ರ ಹೋದ್ವಿ. ಈ ಕಪ್ಪೆ ಮಾತ್ರ ಯಾವುದು ಅಂತ, ಯಾವ ಜಾತಿದಂತ ಗೊತ್ತಿಲ್ಲ, ನೋಡೋಕೆ ಮಾತ್ರ ಭಾರಿ ಭಯಂಕರವಾಗಿತ್ತು. ಅವಮಾನ ಆಯಿತು, ನೀವು ಅವಮಾನ ಮಾಡಿದ್ರಿ ಅಂತ ಚೊರೆ ಮಾಡ್ತಿದ್ದ ನನ್ನ ಹತ್ರ. ಮಳೆ ಬೇರೆ ಬರ್ತಾ ಇತ್ತು. ಆಮೇಲೆ ವೆಲ್ಕಮ್ ಮಾಡಿ ಆಗಲ್ಲ, ನೀವು ಕೆಳಗೆ ಹಾಕಿದ್ರಿ ನಂಗೆ ಬಾರ. ಈಗ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಫುಲ್ ಚೆನ್ನಾಗಿಲ್ಲ ನನಗೆ. ಇವ್ರ ಹೆಸರು ಸಂತುಬಾಯಿ ಅಂತ. ಭಾರಿ ಚೆನ್ನಾಗಿ ನಗಾಡ್ತಾರೆ. ಆಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸುಸ್ತಾಗಿ ಎಲ್ಲ ಗಾಡಿ ಕಾಯ್ತಾ ಇದ್ವಿ. ನಮ್ಮ ಮಾವ ಅಂತೂ ಫುಲ್ ಸುಸ್ತಾಗ್ಬಿಟ್ಟು ಹಂಗೆ ನಿದ್ದೆ ಹೊಡಿತಿದ್ರು, ಗಾಡಿ ಲೇಟಾಗಿ ಬಂತು ಅಂತ. ಫುಲ್ಲು ಮಲಗೋ ರೇಂಜಿಗೆ ನಿದ್ದೆ ಹೊಡಿತಿದ್ರು ಪಾಪ ಪದ್ಮಣ್ಣ. ಇವತ್ತಿಗಿಷ್ಟೇ, ಟಾಟಾ ಬೈ ಬೈ. ಹಂಗೆ ಇಲ್ಲೊಂದು ಕಲ್ಲಿತ್ತು, ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಸ್ವಲ್ಪ ಹೇಳಿ.